ಹೇಳಿಕೆ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೈಸೂರು ಡಿಸಿ ಕಚೇರಿ ಬಳಿಯಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ನೂತನ ಕೃಷಿ ಮಸೂದೆಗಳ ವಾಪಸ್ಗೆ ಆಗ್ರಹಿಸಿ ಜೊತೆಗೆ ಸಚಿವರು ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಬಂದ್ ರಾಜಕೀಯ ಪ್ರೇರಿತ ಅಂತ. ಸೊ ಸಚಿವರು ಒಳಗಡೆ ಇದ್ರು, ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ರು. ಅವ್ರು ಹೊರಗಡೆ ಬರ್ಲಿ, ನಾವು ಮುತ್ತಿಗೆ ಹಾಕ್ತೀವಿ ಅಂತ ಅಲ್ಲಿ ಪಟ್ಟನ್ನು ಹಿಡಿದಿದ್ರು. ಆ ಟೈಮ್ನಲ್ಲಿ ಪೊಲೀಸರು ಬಂದ್ರು, ವಾಗ್ವಾದ ಆಯಿತು. ಒಂದಿಷ್ಟು ರೈತರನ್ನ ಅಂದ್ರೆ ಪ್ರತಿಭಟನೆ ಮಾಡೋಕೆ ಬಂದಿದ್ರಲ್ಲ ಅವರನ್ನ ಬಂಧಿಸಿದ್ದಾರೆ. ನಾವು ರೈತರಿಗೆ ಇಷ್ಟ ಮಾಡಿದ್ವಿ, ಅವ್ರು ಎಲ್ಲಿ ಬೇಕಾದರೂ ಮಾರಾಟ ಮಾಡ್ತಕ್ಕಂಥ ಅದಕ್ಕೆ ನಿಮ್ಗೇನು ತೊಂದರೆ ಇದೆ ಹೇಳಿ ಅಂತಕ್ಕಂಥ ಅದಕ್ಕೆ ಅವರಲ್ಲಿ ಆನ್ಸರ್ ಇಲ್ಲ. ಅವರು ಸುಮ್ಮನೆ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಷ್ಟೇ. ರೈತರು ಯಾರು ಮಾಡ್ತಾ ಇಲ್ಲ, ಕೆಲವು ಸಂಘಟನೆಗಳು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ರೈತರ 11 ಜನ ರೈತರ ಮುಖಂಡರುಗಳನ್ನ ಕರೆಸಿ ಸುಮಾರು 1 ಗಂಟೆ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ರೈತರು ಕೊಟ್ಟಂತ ಸಲಹೆಗಳೇನಿದೆ ಕೆಲವನ್ನ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ 17A ಏನು ರೇಟ್ ಜಮೀನ ಜಾಸ್ತಿ ಅಂತಕ್ಕಂಥದ್ದಿತ್ತು, ಯೂನಿಟ್ನ ಕೂಡ ಕಮ್ಮಿ ಮಾಡಿದ್ದಾರೆ. ಜೊತೆಗೆ ಬೇರೆ ಏನೇನು ತೊಂದರೆ ಆಗ್ತಿದೆ ಅದನ್ನ ಸರಿಪಡಿಸ್ತೀನಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎರಡನೇದು, ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡದೆ ಯಾರು ಒಪ್ಪಿಗೆ ಆಗಲಿಲ್ಲ. ಸುಮಾರು 1.5 ಗಂಟೆ ಕಾಲ 17AB ಮೇಲೆ ಸುಮಾರು 2.5 ಗಂಟೆ ಕಾಲ ಚರ್ಚೆ ಆಗಿದೆ. ಕಂಪ್ಲೀಟ್ ಡೀಟೇಲ್ಸ್ಗೆ ಎಲ್ಲ ನಾಯಕರುಗಳು ಚರ್ಚೆ ಆದಮೇಲೆ ಅದು ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವುದೂ ಚರ್ಚೆ ಇಲ್ಲದೆ ಯಾವ ಇದು ಕೂಡ ಅಮೆಂಡ್ಮೆಂಟು ಕೂಡ ಒಪ್ಪಿಗೆ ಆಗಿದೆ. ಯಡಿಯೂರಪ್ಪನವರು ಸರ್ಕಾರ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಸ್ಕೀಮ್ನ ಮಾಡಲಿಲ್ಲ. ಅನ್ಯಾಯ ಮಾಡಿದಂಥ ಸ್ಕೀಮ್ ಏನಾದ್ರು ಇದ್ದರೆ ಯಡಿಯೂರಪ್ಪನವರು ಕೂಡ ಅದನ್ನು ಒಪ್ಕೊಳ್ತಾ ಇರಲಿಲ್ಲ. ಅದರಿಂದ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಎರಡನ್ನೂ ಕೂಡ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದಲ್ಲಿ, ತೊಂದರೆ ಮಾಡ್ತಕ್ಕಂಥದ್ದಲ್ಲಿ ಯಾವ ಸ್ಕೀಮು ಕೂಡ ತಂದಿಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.